ಎಲ್ಲವುಗಳಲ್ಲಿ ನಾವು ದೇವರನ್ನು ಮಹಿಮೆ ಪಡಿಸುವಂಥವರಾಗಿರಬೇಕು. ಆದರೆ ಅನೇಕರು ಏನು ಮಾಡ್ತಾರೆ ಅಂತಂದ್ರೆ, ದೇವರನ್ನ ಮಹಿಮೆ ಪಡಿಸುವುದಕ್ಕೆ ತಪ್ಪಿ ಹೋಗಿ ಎಲ್ಲವುಗಳಿಗೂ ತಮ್ಮನ್ನು ಮಹಿಮೆ ಪಡಿಸ್ಕೊಳ್ತಾ ಇರ್ತಾರೆ. ನಾನು ಪ್ರಾರ್ಥನೆ ಮಾಡಿದೆ, ನಾನು ಉಪವಾಸ ಮಾಡಿದೆ, ನಾನು ಪ್ರವಾದನೆ ಮಾಡಿದೆ, ನಾನು ಸೇವೆಗಳು ಮಾಡಿದೆ, ನಾನು ಆತ್ಮಗಳ ರಕ್ಷಣೆ ತಂದೆ, ನಾನು ಸಭೆ ಕಟ್ಟಿದೆ, ನಾನು ಸೇವೆ ಕಟ್ಟಿದೆ, ನಾನು ಅಲ್ಲೋದೆ, ನಾನು ಇಲ್ಲೋದೆ, ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ, ನಾನು ಅನ್ನೋದೇ ಅವರಲ್ಲಿ ತುಂಬಿಕೊಂಡಿರುತ್ತೆ. ಅವ್ರು ಮಾತಾಡುವಂಥ ಮಾತು, ಅವ್ರು ನಡೆಯುವಂಥ ನಡವಳಿಕೆ, ಅವ್ರು ಮಾಡುವಂಥ ಕ್ರಿಯೆ ಎಲ್ಲವುಗಳಲ್ಲಿ ನಾನು ಅನ್ನೋದು ತುಂಬಿ ತುಳುಕ್ತಾ ಇರುತ್ತೆ. ಆದರೆ ಅಂಥವ್ರನ್ನ ನೀವು ಗಮನಿಸುವಾಗ ಅರ್ಥ ಮಾಡ್ಕೊಳ್ಳಿ, ಅವನೊಬ್ಬ ಕಳ್ಳ ಅಂತ. ಆದರೆ ದೇವರನ್ನ ಮಹಿಮೆ ಪಡಿಸುವಂಥವನು ಯಾವ ರೀತಿಯಾಗಿರ್ತಾನೆ ಗೊತ್ತಾ? ಒಂದು ಕಳ್ಳ ಸೇವಕ ನಾನು 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 ಅನ್ಕೊಂಡೆ ಬದುಕ್ತಾನೆ. ಆದರೆ ದೇವರನ್ನ ಮಹಿಮೆ ಪಡಿಸುವಂತ ಒಂದು ಸೇವಕ ಯಾವ ರೀತಿಯಾಗಿರ್ತಾನೆ ನಮ್ಗೆ ಗೊತ್ತಾ? ಅವನು ಯಾವ ರೀತಿಯಾಗಿರ್ತಾನೆ ಅಂತ ಒಂದು ಹಾಡಿಂದ ಹೇಳ್ತೀನಿ, ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲ ನಿನ್ನಯ ಕೃಪೆಯಲ್ಲದೆ ಬೇರೇನಿಲ್ಲ ಓ యేసయ్య. ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೇನಿಲ್ಲ ಓ యేసయ్య. ಕೃಪೆಯೇ ಕೃಪೆಯೇ ಎಲ್ಲ ನಿನ್ನಯ ಕೃಪೆಯೇ 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 ಎಲ್ಲ ನಿನ್ನಯ ಕೃಪೆಯೇ. ಒಂದು ನಿಜವಾದ ಸೇವಕ ಅವನು ಹೇಳೋ ಮಾತೆಲ್ಲ ಎಲ್ಲ ನಿನ್ನ ಕೃಪೆಯೇ, ಎಲ್ಲ ನಿನ್ನ ಕೃಪೆಯೇ. ಒಂದು ಕಳ್ಳ ಸೇವಕ ಹೇಳೋದು ನಾನು 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 ನಾನು. ದೇವರನ್ನ ಮಹಿಮೆ ಪಡಿಸುವಂತ ನಿಜವಾದ ಸೇವಕ ಹೇಳೋದು ಎಲ್ಲ ಆತನ ಕೃಪೆಯೇ. ನನ್ನದು ಏನೂ ಇಲ್ಲ, ನಾನು ಯಾರು, ನಾನು ಎಷ್ಟರವನು, ಎಲ್ಲವೂ ಆತನ ಕೃಪೆಯೇ. ಹಲ್ಲೆಲೂಯಾ.